ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಕಾಂಗ್ರೆಸ್ ಸರ್ಕಾರದ ಪರ ಮೃದು ಧೋರಣೆ ತೋರುತ್ತಿಲ್ಲ. ಸರ್ಕಾರದ ವಿರುದ್ಧ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ ಜಯ ಮೃತ್ಯುಂಜಯ ಸ್ವಾಮೀಜಿ ಇದೇ ತಿಂಗಳು ದಿನಾಂಕ 23ರಂದು ಜೊಯ್ಡಾ ತಾಲೂಕಿನ ಉಳಿವಿಯ ಶ್ರೀ ಚನ್ನಬಸವೇಶ್ವರರಿಗೆ ಪ್ರಾರ್ಥನೆ ಸಲ್ಲಿಸಿ ಸಂಕಲ್ಪ ಮಾಡಿ ಹೋರಾಟ ನಡೆಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಆರ್.ಕೆ. ಪಾಟೀಲ್, ಶಂಕರ್ ಬಾಗೇವಾಡಿ, ಗುಂಡು ಪಾಟೀಲ್ ಸೇರಿದಂತೆ ಪಂಚಮಸಾಲಿ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ರಾಮಗೌಡ್ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಬೆಳಗಾವಿ. ಎಲ್ಲ ಗೊತ್ತಿರೋ ಹಾಗೆ ಹೋರಾಟ ಅದು ನಿಂತ ನೀರೆಲ್ಲ ಅರಿಯುವಂತಹ ಗಂಗೋತ್ರಿ. ಈ ಹಿನ್ನೆಲೆಯೊಳಗೆ ಕಳೆದ 3 ವರ್ಷಗಳ ಹೋರಾಟಕ್ಕೆ ತಾರ್ಕಿಕ ಉದ್ದೇಶಕ್ಕೆ ಮತ್ತೆ ಹೊಸ ಸರ್ಕಾರದ ಮೇಲೆ ಹೋರಾಟವನ್ನು ಶುರು ಮಾಡಿ ಈಗಾಗಲೇ ಕರ್ನಾಟಕದ 12 ಜಿಲ್ಲೆಗಳಲ್ಲಿ ಸುಮಾರು 9 ತಿಂಗಳ ಪ್ರತಿ ಜಿಲ್ಲಾ ಹೆದ್ದಾರಿಗಳನ್ನು ಬಂದ್ ಮಾಡಿ ಸರ್ಕಾರಕ್ಕೆ ನಮ್ಮ ಹಕ್ಕನ್ನು ಒತ್ತಾಯ ಮಾಡುವಂಥ ಕಾರ್ಯ ಮಾಡಾಗಿದೆ. ಇನ್ನು 18 ಜಿಲ್ಲೆಗಳಲ್ಲಿ ಮತ್ತೆ ಚಳವಳಿಯನ್ನು ಶುರು ಮಾಡಬೇಕಾಗಿದೆ. ಆ ಚಳವಳಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡಲಿಕ್ಕೆ ಕಾರವಾರ ಜಿಲ್ಲೆಯಲ್ಲಿ ಪ್ರಥಮ ಬಾರಿ ನಮ್ಮ ಸಮುದಾಯದ ಯಾವುದೇ ಸಭೆಗಳು ಇವತ್ತು ಆಗಿದೆ. ಕಾರವಾರ ಜಿಲ್ಲೆಯ ಯಲ್ಲಾಪುರ, ದಾಂಡೇಲಿ, ಜೊಯ್ಡಾ, ಗೋಡ ಈ ಭಾಗದಲ್ಲಿ ಬಹುಸಂಖ್ಯಾತ ನಮ್ಮ ಸಮುದಾಯಗಳು ಇದುವರೆಗೂ ನಮ್ಮ ಕಾರವಾರ ಜಿಲ್ಲೆಯಲ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟವನ್ನು ನಾವು ಮಾಡಿದ್ವಿ. ಎಲ್ಲ ದೃಷ್ಟಿಯಿಂದ ಉಡುಪಿ ಚನ್ನಬಸವಣ್ಣವರ ಕ್ಷೇತ್ರ ಅಂದರೆ ಬಸವಣ್ಣವರ ದೊಡ್ಡ ಶರಣಭೂಮಿ. ಬಸವಣ್ಣವರ ಕಲ್ಯಾಣ ಕ್ರಾಂತಿಯನ್ನು ಉಳಿಸಿ ಬೆಳೆಸಿರ್ತಕ್ಕಂಥ ಕೀರ್ತಿ ಉಡುಪಿ ಕ್ಷೇತ್ರಕ್ಕೆ ಸಲ್ಲದು. ಹಾಗಾಗಿ ಕಿತ್ತೂರಾಣಿ ಚೆನ್ನಮ್ಮನಿಗೂ ಸಹ ಚನ್ನಬಸವಣ್ಣವರ ಆದರ್ಶವಾಗಿದೆ. ಈ ಒಂದು ಕಾರಣದಿಂದಾಗಿ ಮೊಟ್ಟ ಮೊದಲ ಬಾರಿಗೆ ಕಾರವಾರ ಜಿಲ್ಲೆಯ ಉಡುಪಿಯ ಚನ್ನಬಸವಣ್ಣವರ ಐಕ್ಯ ಭೂಮಿಯಲ್ಲಿ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಚಳವಳಿಗಾರರ ಸಭೆಯನ್ನು ಮಾಡುವುದರೊಂದಿಗೆ ನಂತರದಲ್ಲಿ ಮತ್ತೆ ಹೋರಾಟವನ್ನು ಮುಂದುವರಿಸುವ ಪ್ರಯತ್ನಕ್ಕೆ ರೂಪುರೇಷೆಗಳನ್ನು ಸಿದ್ಧಪಡಿಸಬೇಕು ಅಂತೇಳಿ ತೀರ್ಮಾನ ಮಾಡಲಾಗಿದೆ. ಹಾಗಾಗಿ ಆ ಒಂದು ಸಭೆಗೆ ಮೀಸಲಾತಿ ಸಂಕಲ್ಪ ಸಲ್ಲಿಸಿದ್ರೆ ಚನ್ನಬಸವಣ್ಣವರಲ್ಲಿ ನಾವೆಲ್ಲ ಸಂಕಲ್ಪ ಮಾಡ್ತೀವಿ. ಅಂದರೆ ಈ ಮೀಸಲಾತಿಗೆ ನ್ಯಾಯ ಕೊಡಬೇಕು, ನ್ಯಾಯ ಸಿಗುವವರೆಗೂ ಇನ್ನು ಆಶೀರ್ವಾದ ಬೇಕಪ್ಪ ಅನ್ನುವಂಥ ಒಂದು ಸದ್ಭಾವನೆಯೊಂದಿಗೆ ಬೇಸಿಗೆಯ ದಿನಗಳಲ್ಲಿ ಬಹುತೇಕ ಎಲ್ಲರೂ ಪ್ರವಾಸಕ್ಕೆ ಹೋಗ್ತಾರೆ, ಬೇರೆ ಬೇರೆ ಕಡೆ ಹೋಗ್ತಾರೆ. ಅಂದರೆ ನಾವು ಮೀಸಲಾತಿ ಚಳವಳಿಗಾರರು ಪ್ರವಾಸ ಅನ್ನೋದು ಬೇಡ, ನಾವು ಶರಣ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸಂಕಲ್ಪ ಕೊಟ್ಟು ಈ ಒಂದು ಚಳವಳಿಗೆ 12 ಜಿಲ್ಲೆಗಳಲ್ಲಿ ಮಾಡಿ ಮುಗಿಸಿದ್ವಿ. ಇನ್ನು 18 ಜಿಲ್ಲೆಗಳಲ್ಲಿ ಹೋರಾಟವನ್ನು ಮುಂದುವರಿಸಬೇಕು. ನಾವು ಶಾಂತ ಹೋರಾಟ ಮಾಡಿದ್ವಿ. ಮುಂದಿನ ಹೋರಾಟ ಯಾವ ರೀತಿ ಇರಬೇಕು ಅನ್ನೋ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕೆ, ಮಾಹಿತಿಯನ್ನು ಹಂಚ್ಕೊಳ್ಳಿಕ್ಕೋಸ್ಕರವಾಗೇ ಮೇ 23ನೇ ತಾರೀಕು ಗುರುವಾರ ಮಧ್ಯಾಹ್ನ 3 ಗಂಟೆಗೆ ಕಾರವಾರ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಚನ್ನಬಸವಣ್ಣವರ ಐಕ್ಯ ಭೂಮಿ ಎನ್ನುತಕ್ಕಂಥ ಉಡುಪಿಯ ಶರಣ ಕ್ಷೇತ್ರದಲ್ಲಿ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಚಳವಳಿಗಾರರ ರಾಜ್ಯ ಸಂಕಲ್ಪ ಸಭೆಯನ್ನು ಕರೆದಾಗಿದೆ. ಆ ಸಂಕಲ್ಪ ಸಭೆಗೆ ನಾಡಿನಾದ್ಯಂತಿರ್ತಕ್ಕಂಥ ಎಲ್ಲ ಮೀಸಲಾತಿ ಹೋರಾಟಗಾರ ಸಮಯದ ಕೊರತೆ ಇದೆ. ಹಾಗಾಗಿ ಯಾರನ್ನೋ ವ್ಯಕ್ತಿಯನ್ನು ನೇರವಾಗಿ ಸಂಪರ್ಕ ಮಾಡೋಕ್ಕಾಗಿಲ್ಲ. ಹಾಗಾಗಿ ಬೆಳಗಾವಿ ಜಿಲ್ಲೆಯ ಮಾಧ್ಯಮ ಮೂಲಕ ಎಲ್ಲ ನಮ್ಮ ಬಂಧುಗಳಿಗೆ, ಏಕೆಂದರೆ ಬೆಳಗಾವಿ ಜಿಲ್ಲೆ, ಧಾರವಾಡ ಜಿಲ್ಲೆ ಹೆಚ್ಚು ಉಡುಪಿ ಚನ್ನಬಸವಣ್ಣ ಭಕ್ತರಿಂದ ನೀವೆಲ್ಲರೂ ಸಹ ಧಾರ್ಮಿಕವಾಗಿ ಆಗಿರ್ಬೋದು ಮತ್ತು ಹೋರಾಟ ದೃಷ್ಟಿಕೋನದಿಂದ ಕಾರವಾರ ಜಿಲ್ಲೆಯಲ್ಲಿ ನಮ್ಮ ಮೀಸಲಾತಿ ಹೋರಾಟವನ್ನು ಮತ್ತಷ್ಟು ಉಗ್ರಗೊಳಿಸಲಿಕ್ಕೋಸ್ಕರವಾಗಿ, ಮತ್ತಷ್ಟು ಜಾಗೃತಿ ಮೂಡಿಸಲಿಕ್ಕೋಸ್ಕರವಾಗಿ ಮೊಟ್ಟ ಮೊದಲ ಬಾರಿ ಇರಲಿರುವಂಥ ಆ ಒಂದು ಚಳವಳಿಗೆ, ಆ ಒಂದು ಸಭೆಗೆ ಇಡೀ ನಮ್ಮ ನಾಡಿನ ಜನತೆ, ಕೇವಲ ಕಾರವಾರ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಧಾರವಾಡ ಜಿಲ್ಲೆ ಇಡೀ ನಾಡಿನ ಜನತೆ ನೀವೆಲ್ಲರೂ ಭಾಗವಹಿಸಬೇಕೆನ್ನುವಂಥ ಮಾತನ್ನು ಮಾಧ್ಯಮದ ಮೂಲಕ ಹೇಳಕ್ಕೆ ಇಚ್ಛೆಪಡ್ತೀನಿ. ಅವತ್ತು ಮುಖ್ಯವಾಗಿರ್ತಕ್ಕಂಥ ವಿಷಯ ಮೀಸಲಾತಿ ಚಳವಳಿಗೆ ಹಿನ್ನಡೆ ಏನು, ಅದಕ್ಕೆ ಪರಿಹಾರ ಯಾವ ರೀತಿ ಮಾಡಬೇಕಂದ್ರೆ ಈ ವಿಷಯ ಕುರಿತೇ ಚರ್ಚೆ ಮಾಡ್ತೀವಿ. ಎಲ್ಲಿ ನಾವು ವಿಳಂಬ ಆಗ್ತದೆ, ವಿಳಂಬಕ್ಕೆ ಕಾರಣಗಳೇನು ಮತ್ತು ಆ ಕಾರಣಗಳನ್ನು ಹೆಂಗೆ ಸರಿಪಡಿಸ್ಕೊಂಡು ಪರಿಹಾರ ಕಂಡುಕೊಂಡು ಯಾವ ರೀತಿ ಅದು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ಅನ್ನೋ ಬಗ್ಗೆ ಈ ರೀತಿ ಇರ್ತಕ್ಕಂಥ ಸಭೆ ನಡೆದುಕೊಳ್ಳಲಿದೆ. ಹಾಗಾಗಿ ಜನತೆ ಇದನ್ನೇ ಆಮಂತ್ರಣ ತಿಳಿಸಿಕೊಂಡು ತಾವೆಲ್ಲರೂ ಸಹ ಉಡುಪಿ ಕ್ಷೇತ್ರಕ್ಕೆ ಇದುವರೆಗೂ ನಮ್ಮ ಸಮಾಜ ಯಾವುದೇ ಕಾರ್ಯಕ್ರಮ ಆಗಲಿಲ್ಲ. ಮೊದಲ ಬಾರಿಗೆ ಆಗ್ತಿದ್ವಲ್ಲ, ಬಸವ ಕಲ್ಯಾಣ ಮಾಡಿದ್ವಿ, ಕೂಡಲ ಸಂಘದ ಮಾಡಿದ್ವಿ, ಚಂದ್ರನ ಕಿತ್ತೂರು ಮಾಡಿದ್ವಿ, ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಾಡಿದ್ವಿ, ಎಲ್ಲ ಭಾಗಗಳಾಗಿತ್ತು. ಆದರೆ ನಮ್ಮ ಪಕ್ಕದ ಕಾರವಾರ ಜಿಲ್ಲೆಯಲ್ಲಿನೇ ಹೋರಾಟದ ಸಭೆಗಳಾಗಿರಲಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ರಾಜ್ಯ ಮಟ್ಟದ ಸಭೆ ಮೊದಲ ಬಾರಿಗೆ ಏರ್ಪಡಿಸಿದಂಥ ಸಹ ಆ ಕ್ಷೇತ್ರಕ್ಕೆ ಬರಬೇಕು. ಬಂದಂಥ ಎಲ್ಲ ಭಕ್ತಾದಿಗಳಿಗೆ ನಮ್ಮ ದೇವಸ್ಥಾನ ಕಮಿಟಿಯವರ ಸಹಕಾರದೊಂದಿಗೆ
ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತು 24 ತಾರೀಕು ಬೆಳಗ್ಗೆ 23 ತಾರೀಕು ಮಧ್ಯಾಹ್ನ ಸಭೆ ಅದು ಮುಗಿಸ್ಕೊಂಡು ಬಹುತೇಕ ವಸತಿ ಮಾಡಿಕೊಂಡು 24 ಬೆಳಗ್ಗೆ ಸಾಮೂಹಿಕ ಇಷ್ಟಲಿಂಗ ಪೂಜೆ ಮೂಲಕವಾಗಿ ಸಂಕಲ್ಪ ತೋರುವಂಥ ಹೋರಾಟದ ಸಂಕಲ್ಪ ತೋರುವಂಥ ಸಭೆಯನ್ನು ಮಾಡಲಾಗ್ತಾಯಿದೆ. ಹಾಗಾಗಿ ತಾವು ಬಂದು ಭಾಗವಹಿಸಬೇಕು ಅಂತೇಳಿ ಬೆಳಗಾವಿ ಜಿಲ್ಲಾ ಮತ್ತು ಧಾರವಾಡ ಜಿಲ್ಲೆಗಳ ಕಾರ್ಯಕ್ರಮ ಸಂಘಟನೆ ಮಾಡಿದೆ. ಎರಡೂ ಜಿಲ್ಲೆಗಳ ಪರವಾಗಿ ಈ ನಾಡಿನ ಮನವಿ ಮಾಡಿಕೊಂಡು 2 ಮಾತು ಆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ನಮಗೆಲ್ಲರೂ ನೋವಿದೆ. ಅದಕ್ಕೆ ನಾಳೆ ಸಭೆ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಏನು ಮಾಡ್ತಾರೆ ಈಗ ನಾವು ಶಾಂತಿ ಮಾಡಿದ್ವಿ ಅಂದರೆ ಸರ್ಕಾರ ಹೊಸದಾಗಿ ಬಂದಿದ್ದರಿಂದ ಒಂದೇ ಸಲ ಉಗ್ರ ಹೋರಾಟ ಮಾಡೋದು ಬೇಡ. ಯಾವ ರೀತಿಯಾಗಿ ಹಿಂದಿನ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಆರಂಭದಲ್ಲಿ ಶಾಂತಿಯಾಗಿ ಹೋರಾಟ ಮಾಡಿದ್ವಿ. ಇವಾಗ ನಾವು ಉಪವಾಸ ಒಂದಿನ ಕಾಂಗ್ರೆಸ್ ಗೌರ್ಮೆಂಟ್ ಗಡುವು ಕೊಡಲಿಲ್ಲ ಈಗ 12 ಜಿಲ್ಲೆ ಮುಗಿಸೇವಲ್ಲ, 18 ಜಿಲ್ಲೆ ಪೂರ್ತಿ ಮುಗಿದ್ಮೇಲೆ ಅವಾಗ ಉಗ್ರ ಹೋರಾಟ ಮಾಡಬೇಕನ್ನೋ ವಿಚಾರ ಮಾಡಿ ಚರ್ಚೆ ಮಾಡ್ತೀವಿ. ಈಗ ಮೊದಲನೇ ಹಂತವಾಗಿ ನಾವು ಇಷ್ಟಲಿಂಗ ಪೂಜೆ ಮೂಲಕ ಹೋರಾಟ ಮಾಡಿದ್ವಿ ದೇವರ ಜಾಲ. ಈಗ 12 ಜಿಲ್ಲೆ ಮುಗಿಸಿ ನಾಳೆ 13 ಜಿಲ್ಲೆ ಕಾರವಾರ ಜಿಲ್ಲೆ